ನಮಸ್ಕಾರ. ಸರ್ಪಶೂರರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ರಾಜ್. ಹಾವುಗಳು ಸಖತ್ ಡೆಡ್ಲಿ. ಅವುಗಳನ್ನ ಕೆಣಕಿದ್ರೆ ಮುಂದೆ ಎದುರಾಗೋ ಆಪತ್ತು ಅಷ್ಟಿಷ್ಟಲ್ಲ. ಹೀಗಾಗಿನೇ ಯಾರೊಬ್ಬರು ಕೂಡ ಹಾವು ಅಂದ್ರೆ ಅಷ್ಟಾಗಿ ಮುಂದೋಗಲ್ಲ. ಆದ್ರೆ ಒಂದಷ್ಟು ಸರ್ಪಶೂರರಿದ್ದಾರೆ. ಕೈಯಲ್ಲಿ ಕೋಲು ಹಿಡಿದಂತೆ ಹಾವುಗಳನ್ನ ಥಟ್ ಅಂತ ಹಿಡಿದು ಬಿಡ್ತಾರೆ. ಅಂತಹ ಸರ್ಪಶೂರರ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಆ ಪರಶಿವ ನಾಗರಹಾವನ್ನ ಕೊರಳಿಗೆ ಸುತ್ತಿಕೊಂಡು ಸಿಂಗಾರಗೊಂಡ. ಆ ಮಹಾವಿಷ್ಣು ಆದಿಶೇಷ ನಾಗನನ್ನೇ ತನ್ನ ಹಾಸಿಗೆ ಮಾಡಿಕೊಂಡು ಅದರ ಮೇಲೆ ಪವಡಿಸಿದ. ಇನ್ನು ವಿಘ್ನಗಳನ್ನ ನಿವಾರಿಸೋ ವಿಘ್ನೇಶ್ವರ ಹೊಟ್ಟೆ ಬಿರಿದು ತಿಂದ ಮೋದಕಗಳು ಹೊರಗೆ ಬಾರದಿರಲಿ ಅಂತ ಹೊಟ್ಟೆಗೆ ಹಾವನ್ನ ಬಿಗಿದುಕೊಂಡ. ಅಷ್ಟೇ ಯಾಕೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಮೇರು ಪರ್ವತವನ್ನ ಕಡೆಯಲು ಕಡೆಗೋಲಾಗಿ ವಾಸುಕಿಯನ್ನ ಬಳಸಿದ್ರು. ಹೀಗೆ ಪುರಾಣ ಪುಣ್ಯ ಕಥೆಗಳಲ್ಲೆಲ್ಲ ಹಾವಿನ ಉಲ್ಲೇಖವಿದೆ. ಆದ್ರೆ ಅಂಥದ್ದೇ ಕಾಳಿಂಗ ಸರ್ಪವನ್ನ ಕೈಯಲ್ಲಿ ಹಿಡಿದು ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿಸುತ್ತಿದ್ದಾನೆ ಈ ಕಾಳಿಂಗ ಸರ್ಪ ಪ್ರೇಮಿ. ನಿಮಿಷದಲ್ಲೇ ಕೊಲ್ಲುವ ಕಾಳಿಂಗನ ಜೊತೆ ಸರಸ. ನೂರ 99 ಕಾಳಿಂಗ ಸರ್ಪಗಳನ್ನ ಹಿಡಿದ ಈ ಶೂರ ಯಾರು? ಸ್ನೇಕ್ ಎಂಜಾಯ್ ಮಾಡೋದಂದ್ರೆ ಈತನಿಗೆ ಪಂಚಪ್ರಾಣನ. ಕಾಳಿಂಗ ಸರ್ಪ ಇದು ವಿಶ್ವದ ಅತಿ ಉದ್ದದ ವಿಷಪೂರಿತ ಹಾವು. ಈ ಸರ್ಪ ಏನಾದ್ರೂ ಹೆಡೆ ಎತ್ತಿದ್ದೆ ಆದ್ರೆ ಎದೆ ಜಕ್ಕಂದು ಬಿಡುತ್ತೆ. ಯಾಕಂದ್ರೆ ಇದು ಅತಿ ದಪ್ಪನೆಯ ಅತಿ ದೊಡ್ಡನೆಯ ಹಾವಾಗಿರುತ್ತೆ. ಅಲ್ಲದೆ ಇದು ಒಂದು ಸಲ ಕಡೀತು ಅಂದ್ರೆ ಮನುಷ್ಯ ಉಳಿಯೋದೇ ಡೌಟ್. ಜಸ್ಟ್ 7 ಸೆಕೆಂಡ್ನಲ್ಲಿ ಯಮಲೋಕಕ್ಕೆ ಕಳುಹಿಸಿ ಬಿಡುವಷ್ಟು ಡೆಡ್ಲಿ ಈ ಕಾಳಿಂಗ ಸರ್ಪದ ವಿಷ. ಅದರಲ್ಲೂ ಈ ಕಾಳಿಂಗ ಸರ್ಪ ಕಚ್ತು ಅಂತಂದ್ರೆ ನರಮಂಡಲವೇ ನಿಷ್ಕ್ರಿಯಗೊಳ್ಳುತ್ತೆ. ಎಂಥ ಹಾವಿನೊಂದಿಗೆ 15 ವರ್ಷದಿಂದ ರಣಭಯಂಕರ ಆಟ ಆಡಿಕೊಂಡೇ ಬಂದಿದ್ದಾನೆ ಈ ಸ್ನೇಕ್ ಲವ್ವರ್. ಉರಗ ತಜ್ಞ, ಹಾವುಗಳ ಪ್ರೇಮಿ, ಸರ್ಪಗಳ ಸರದಾರ, ಹೀಗೆ ಸಾಕಷ್ಟು ಹೆಸರುಗಳಿಂದ ಈ ವ್ಯಕ್ತಿನ ಕರೀತಾರೆ. ಯಾಕಂದ್ರೆ ಈತನಿಗೆ ಸರ್ಪನ ಹಿಡಿಯೋದಂದ್ರೆ ಒಂದು ಬಾಲ್ ಅನ್ನ ಕ್ಯಾಚ್ ಮಾಡಿದಂತೆ. ಅದರಲ್ಲೂ ಕಾರ್ಕೋಟಕ ವಿಷಪೂರಿತ ಹಾವು ಅಂತಲೇ ಕರೆಸಿಕೊಳ್ಳೋ ಕಾಳಿಂಗ ಸರ್ಪಗಳನ್ನ ರಕ್ಷಿಸೋದು ಈತನಿಗಿರೋ ಕಲೆ. ಹೀಗಾಗಿನೇ ಈತ 199 ಕಾಳಿಂಗ ಸರ್ಪಗಳ ಜೊತೆ ಎಂಜಾಯ್ ಮಾಡಿದ್ದಾನೆ. ಇಷ್ಟಕ್ಕೂ ಯಾರು ಆ ಸ್ನೇಕ್ ಶೂರ ಅಂದ್ರ, ಇವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಅಪರೂಪದ ಉರಗ ತಜ್ಞ ಸ್ನೇಕ್ ಜಾಯ್. ಸರ್ಪದ ತಲೆಯನ್ನೇ ಸವರಿ ಸೆರೆ ಹಿಡಿತಾನೆ ಈ ಶೂರ. ಹೆಡೆ ಎತ್ತಿದ ಕಾಳಿಂಗ ಸರ್ಪದ ತಲೆಯನ್ನು ಸವರುತ್ತಾ ಹಾವನ್ನ ರಕ್ಷಿಸುತ್ತಿರುವ ಇವರೇ ಸ್ನೇಕ್ ಜಾಯ್. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ನಿವಾಸಿಯಾಗಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಂಡುಬರುವ ವಿರಳಾತಿ ವಿರಳ ಅತ್ಯಂತ ಕಾರ್ಕೋಟಕ ವಿಷ ಹೊಂದಿರುವ ಈ ಕಾಳಿಂಗ ಸರ್ಪದ ಜೊತೆ ಜಾಯ್ಗೆ ಬಹಳ ನಂಟಿದೆ. ಈ ನಂಟಿನ ಕಥೆ ಕೇಳಿದ್ರೆ ಎಂತವರಿಗೂ ಅಚ್ಚರಿ ಮೂಡಿಸುತ್ತೆ. ಯಾಕಂದ್ರೆ ಜಾಯ್ ಸ್ನೇಕ್ ಜಾಯ್ ಆಗಿ ಹೊರಹೊಮ್ಮಿದ್ದೆ 2005ರಲ್ಲಿ. ಅಂದ್ರೆ ಸ್ನೇಕ್ ಜಾಯ್ ಹಾವುಗಳನ್ನ ಹಿಡಿಯೋಕೆ ಶುರು ಮಾಡಿ ಆಗಿದೆ ಬರೋಬ್ಬರಿ 15 ವರ್ಷ. ವಾರಕ್ಕೆ 5 ರಿಂದ 10 ಹಾವುಗಳನ್ನ ಹಿಡಿತಾರೆ ಸ್ನೇಕ್ ಜಾಯ್. ಬೆಳ್ತಂಗಡಿ ಭಾಗದಲ್ಲಿ ಉರಗ ರಕ್ಷಣೆಯಲ್ಲಿ ಪ್ರಸಿದ್ಧಿ ಪಡೆದಿರುವ ಸ್ನೇಕ್ ಜಾಯ್ 2005ರಿಂದ ಹಾವಿನ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿದ್ದಾರೆ. ಸುಮಾರು 8,000ಕ್ಕೂ ಅಧಿಕ ಹಾವನ್ನ ರಕ್ಷಣೆ ಮಾಡಿದ್ದು, ಇದರಲ್ಲಿ ಅತಿ ಭಯಂಕರ ವಿಷಕಾರಿ ಹಾವುಗಳೂ ಇದೆ. ಇದರಲ್ಲಿ ಅತಿ ಪ್ರಮುಖವಾಗಿರೋದು ಕಾಳಿಂಗ ಸರ್ಪ. ಕಾಳಿಂಗ ಸರ್ಪವನ್ನು ಹಿಡಿಯೋದು ಅತಿ ಕಷ್ಟಕಾರಕವಾದರೂ ಜಾಯ್ಗೆ ಮಾತ್ರ ಇದು ಕಷ್ಟವಾಗಿಲ್ಲ. ಕಾಳಿಂಗನ ಮನಸ್ಸನ್ನ ಅರ್ಥ ಮಾಡಿಕೊಂಡ ಜಾಯ್ ಇಲ್ಲಿವರೆಗೆ ಬರೋಬ್ಬರಿ 199 ಕಾಳಿಂಗ ಸರ್ಪವನ್ನು ರಕ್ಷಣೆ ಮಾಡಿದ್ದಾರೆ. ಈ ಮೂಲಕ ಜನರ ಆತಂಕಕ್ಕೆ ಕಡಿವಾಣ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ.
ಸರ್ಪಗಳನ್ನ ಹಿಡಿಯುವ ಟ್ರೈನಿಂಗ್ ನೀಡುತ್ತಿದ್ದಾರೆ ಜಾಯ್. ಎಸ್, ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಕಾಳಿಂಗ ಸರ್ಪಗಳು ಇತ್ತೀಚೆಗೆ ನಾಡಿಗೆ ಲಗ್ಗೆ ಇಡ್ತಿವೆ. ಅರಣ್ಯವನ್ನೆಲ್ಲ ನಾಶ ಮಾಡ್ತಾ ಇರೋ ಹಿನ್ನೆಲೆ ಆಹಾರ ಮತ್ತು ಆಶ್ರಯ ಅರಸಿ ನಾಡಿನತ್ತ ಧಾವಿಸ್ತಿವೆ. ಮನೆಯೊಳಗೆ ನುಗ್ಗುವ ಹಾವುಗಳು ಜನರಲ್ಲಿ ಭೀತಿಯುಂಟು ಮಾಡ್ತಿವೆ. ಹೀಗೆ ಬರುವ ಹಾವನ್ನ ಜನ ಕೊಲ್ಲಲು ಪ್ರಯತ್ನಿಸುತ್ತಿರುವುದನ್ನ ಗಮನಿಸಿದ ಜಾಯ್ ಹಾವನ್ನ ಹಿಡಿದು ರಕ್ಷಿಸುವ ಮೂಲಕ ಜನರಿಗೆ ಮನವರಿಕೆ ಮಾಡ್ತಿದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ಹಾವಿನ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನ ನೀಡಿ ಸರೀಸೃಪಗಳ ಬಗ್ಗೆ ಜ್ಞಾನ ನೀಡುತ್ತಿದ್ದಾರೆ. ಅಂದ್ರೆ ಸ್ನೇಕ್ ಜಾಯ್ ನಂತಹ ಇನ್ನೂ 10 ಹಲವು ಸ್ನೇಕ್ ಮ್ಯಾನ್ಗಳನ್ನ ಸೃಷ್ಟಿಸಲು ಮುಂದಾಗಿದ್ದಾರೆ ಅಂತಾಯ್ತು ಸ್ನೇಕ್ ಜಾಯ್. ಹಾವಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ತಾರಾ ಜಾಯ್? ಎಸ್, ಹಾವನ್ನ ಹಿಡಿಯೋದು ಕೂಡ ಒಂದು ಕಲೆ. ಯಾಕಂದ್ರೆ ಹಾವು ಅಂದ್ರೇನೆ ವಿಷಕಾರಿ. ಅಂಥ ವಿಷಕಾರಿಯನ್ನ ಕೆಣಕಿದ್ರೆ ಬದುಕೋದುಂಟ. ಅದರಲ್ಲೂ ಕಾಳಿಂಗ ಸರ್ಪದ ಬಳಿಗೆ ಯಾರಾದ್ರೂ ಬರ್ತಿದ್ದಾರೆ ಅನ್ನೋವಾಗ್ಲೇ ಅದು ಬೇಟೆಗೆ ರೆಡಿಯಾಗುತ್ತೆ. ಯಾಕಂದ್ರೆ ಕಾಳಿಂಗ ಸರ್ಪದ ಗುಣಾನೇ ಹಾಗೆ. ಬೇರೆ ಬೇರೆ ಪ್ರಾಣಿಗಳನ್ನ ಬೇಟೆಯಾಡೋದಲ್ಲದೆ ಸ್ವತಃ ಕಾಳಿಂಗ ಸರ್ಪಗಳನ್ನೇ ಕಾಳಿಂಗ ಬೇಟೆಯಾಡಿದ್ದೂ ಇದೆ. ತನ್ನ ದವಡೆಗಳನ್ನ ಅಗಲ ಮಾಡಿಕೊಂಡು ಬೇಟೆಯಾಡುವ ಸಾಮರ್ಥ್ಯ ಕೂಡ ಅದಕ್ಕಿದೆ. ಆದ್ರೂ ಅದ್ಯಾವುದನ್ನು ಲೆಕ್ಕಿಸದೆ ಕಾಳಿಂಗ ಸರ್ಪಗಳನ್ನ ಹಿಡಿಯುತ್ತಲೇ ಸಾಗಿದ್ದಾರೆ ಸ್ನೇಕ್ ಜಾಯ್. ಹೀಗಾಗಿ ಸಖತ್ತು ಫೇಮಸ್ ಆಗಿದ್ದಾರೆ ಈ ಸರ್ಪ ಕಿಂಗ್. ಸ್ನೇಕ್ ಜಾಯ್ ಮೂಲ ಉದ್ಯೋಗವೇನು? ಹಾವು ಹಿಡಿಯುವುದಕ್ಕೆ ಯಾರು ಇವರಿಗೆ ಸ್ಫೂರ್ತಿ? ಮಿಡ್ ನಲ್ಲಿ ಫೋನ್ ಮಾಡಿದ್ರೂ ಹಾವು ಇರುವ ಮನೆಗಳಿಗೆ ಎಂಟ್ರಿ ಕೊಡುವ ಸ್ನೇಕ್ ಜಾಯ್ ಹಾವನ್ನ ಹಿಡಿದು ಜನರನ್ನು ರಕ್ಷಿಸ್ತಾರೆ. ಜನರಿಂದ ಹಾವನ್ನು ರಕ್ಷಿಸ್ತಾರೆ. ಹಾಗಾದ್ರೆ ಇವರಿಗೆ ಯಾವತ್ತೂ ಹಾವು ಕಡಿದೇ ಇಲ್ವಾ? ಕಡಿದಿದೆ. ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ಇದುವರೆಗೂ ಕಾಳಿಂಗ ಸರ್ಪ ಒಂದನ್ನೇ ಅಲ್ಲ, ಇದರ ಜೊತೆಗೆ ನಾಗರ ಹಾವು, ಕೊಳಕು ಮಂಡಲ ಸೇರಿದಂತೆ ವಿಷಕಾರಿ ಹಾವುಗಳನ್ನು ಸ್ನೇಕ್ ಜಾಯ್ ಸೆರೆ ಹಿಡಿದಿದ್ದಾರೆ. ಯಾಕಂದ್ರೆ ಇದರಲ್ಲಿ ಸ್ನೇಕ್ ಜಾಯ್ ಪರಿಣಿತರಾಗಿದ್ದಾರೆ. ತಮ್ಮ ಜೀವವನ್ನೇ ಒತ್ತೆ ಇಟ್ಟು ಹಾವಿನ ರಕ್ಷಣೆ ಮಾಡುತ್ತಿರುವ ಸ್ನೇಕ್ ಜಾಯ್ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಉಜಿರೆಯಲ್ಲಿ ಸ್ನೇಕ್ ಜಾಯ್, ಆದ್ರೆ ಪುತ್ತೂರಿನಲ್ಲಿ ಐತಾಳರು. ಎಸ್, ಶ್ರೀ ರವೀಂದ್ರನಾಥ್ ಐತಾಳ್ ಇವರು ಪುತ್ತೂರಿನ ಮುತ್ತು. ಇವರು ಪುತ್ತೂರಿನ ಉರಗ ತಜ್ಞ. ಇವರು ಜನಸಾಮಾನ್ಯರಿಗೆ ವೈದ್ಯೋ ನಾರಾಯಣೋ ಹರಿ. ಯಾಕಂದ್ರೆ ಐತಾಳರು ಹಾವು ಕಚ್ಚಿ ಸಾವು ಬದುಕಿನ ಮಧ್ಯೆ ಸೆಣಸಾಡುವವರನ್ನ ಕಾಪಾಡುವ ವೈದ್ಯರೂ ಹೌದು. ಹಾವುಗಳನ್ನ ರಕ್ಷಿಸುವ ಸ್ನೇಕ್ ಕ್ಯಾಚರ್ ಕೂಡ ಹೌದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 64 ವಿಧದ ಹಾವುಗಳ ಬಗ್ಗೆ ಅಧ್ಯಯನ ಮಾಡಿರೋ ಐತಾಳರು ಸ್ವತಃ ತಮ್ಮ ಕೈಯಾರೆ 499 ಕಾಳಿಂಗ ಸರ್ಪಗಳನ್ನ ಸೆರೆ ಹಿಡಿದಿದ್ದಾರೆ. ಅವುಗಳನ್ನ ಕಾಡಿಗೂ ಬಿಟ್ಟಿದ್ದಾರೆ. ಇಲ್ಲಿವರೆಗೂ 50,000ಕ್ಕೂ ಹೆಚ್ಚು ನಾಗರ ಹಾವುಗಳನ್ನ ಹಿಡಿದಿರೋ ಐತಾಳರು 20 ಅಡಿಯ ಕಾಳಿಂಗ ಸರ್ಪ ಹಿಡಿದಿದ್ದು ಅತ್ಯಂತ ಭಯಾನಕ. ಜೊತೆಗೆ 30,000 ಹಾವಿನ ಮೊಟ್ಟೆಗಳಿಗೆ ಕೃತಕ ಕಾವು ನೀಡಿ ಮರಿ ಮಾಡಿಸಿ ಕಾಡಿಗೆ ಬಿಟ್ಟ ಹೆಗ್ಗಳಿಕೆ ಐತಾಳರಿಗೆ ಸೇರಲಿದೆ. ಇನ್ನು ಸಣ್ಣ ಪುಟ್ಟ ಕಾಯಿಲೆಗೂ ಹಣ ಪೀಕುವ ಆಸ್ಪತ್ರೆಗಳಿವೆ. ಅದರಲ್ಲೂ ಹಾವು ಕಡಿದು ಬಿಡ್ತು ಅಂದ್ರೆ ದಂಧೆ ಸೇವೆ ಶುರುವಾಗುತ್ತೆ. ಇಂಥವರ ಮಧ್ಯೆ ಐತಾಳರು ಸ್ವತಃ ರೋಗಿಗಳ ಮನೆಗೆ ಹೋಗಿ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆಯುತ್ತಿದ್ದಾರೆ. ಅಲ್ಲದೆ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರೂ ಹಾವು ನುಗ್ಗಿದ ಮನೆಗೆ ಏಕಾಂಗಿಯಾಗಿ ನುಗ್ಗುವ ಐತಾಳರು ಕಾಳಿಂಗ ಸರ್ಪದಂತಹ ಘಟಸರ್ಪಗಳ ಹೆಡೆಮುರಿ ಕಟ್ಟಿ ಚೀಲಕ್ಕೆ ತುಂಬಿ ಕಾಡಿಗೆ ಬಿಡ್ತಾರೆ. ಹೀಗಾಗಿ ಜನಸಾಮಾನ್ಯರ ಕಣ್ಣಿಗೆ ಐತಾಳರು ಸ್ನೇಕ್ ಹೀರೋ ಆಗಿ ಕಾಣಿಸಿಕೊಳ್ತಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಸಾಲಿ ಗ್ರಾಮದವರಾಗಿರೋ ಶ್ರೀ ರವೀಂದ್ರನಾಥ್ ಐತಾಳ್ ಖಾಸಗಿ ಸಹಕಾರಿ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದ್ರು. ನಂತರ ರಾಜೀನಾಮೆ ನೀಡಿ ಹೋಮಿಯೋಪಥಿಯಲ್ಲಿ ವೈದ್ಯಕೀಯ ಪದವಿ, ನಂತರ ವಂಶ ಪಾರಂಪರ್ಯವಾಗಿ ಬಂದ ತಾಯಿ ಅಜ್ಜ ಅಜ್ಜಿ ಕೊಡ್ತಿದ್ದ ಗಿಡಮೂಲಿಕಾ ವೈದ್ಯ ವೃತ್ತಿಯನ್ನ ಎಲ್ಲ ರೋಗಿಗಳಿಗೂ 1982ರಿಂದ ಪುತ್ತೂರಿನಲ್ಲಿ ಕೊಡುತ್ತಾ ಬಂದ್ರು. ವಿಷ ಚಿಕಿತ್ಸೆ ಮತ್ತು ಸರ್ಪಸುತ್ತು ಕಾಯಿಲೆ ಆದವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಿ ಜನಪರ ಸೇವೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ತನಕ 1500ಕ್ಕೂ ಹೆಚ್ಚು ಜನರ ಜೀವ ಉಳಿಸಿದ್ದಾರೆ. ಹೇಳೋ ಆ ಸ್ನೇಕ್ ಶೂರ ಸ್ನೇಕ್ ಹಿಡಿಯೋಕೆ ಶುರು ಮಾಡಿದ್ದೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ.
ಅಲ್ಲದೆ ಆತ 45,000ಕ್ಕೂ ಅಧಿಕ ಹಾವು ಹಿಡಿದಿದ್ದು 4 ಬಾರಿ ಕಚ್ಚಿಸಿಕೊಂಡು ಬದುಕುಳಿದು ಬಂದ ಸ್ಟೋರಿ ಇದೆಯಲ್ಲ, ಅದಂತೂ ಬಹಳ ರೋಚಕ. ಅಧಿಕೃತವಾಗಿ 45,000 ಹಾವುಗಳನ್ನ ಹಿಡಿದ ಸ್ನೇಕ್ ಕಿಂಗ್. 40 ವರ್ಷದಿಂದ ಸ್ನೇಕ್ ಜೊತೆ ಸರಸವಾಡ್ತಿದ್ದಾನೆ ಈ ಭೂಪ. ಯಾವ ಬಿಲದಲ್ಲಿ ಹಾವು ಅಡಗಿದ್ರೂ ಕೂಡ ಹಾವುಗಳನ್ನ ಬಿಡಲ್ಲ. ಜಸ್ಟ್ ಒಂದು ಫೋನ್ ಕಾಲ್ ಬಂತು ಅಂದ್ರೆ ಸಾಕು, ಆ ಸ್ಥಳದಲ್ಲಿ ಹಾವುಗಳನ್ನ ಹಿಡಿಯೋಕೆ ಹಾಜರಿರ್ತಾರೆ. ಓದಿದ್ದು ಡಿಪ್ಲೊಮಾ, ಮಾಡ್ತಿರೋ ಕೆಲಸ ಆಟೋ ಡ್ರೈವಿಂಗ್. ಇದರ ಮಧ್ಯೆನೇ ಬರೋಬ್ಬರಿ 40 ವರ್ಷದಿಂದ ಹಾವು ಹಿಡಿಯೋದ್ರಲ್ಲಿ ನಿರತರಾಗಿದ್ದಾರೆ. ಯಾರಿವರು ಅಂದ್ರ ಇವರೇ ಮೈಸೂರಿನ ಸ್ನೇಕ್ ಶ್ಯಾಮ್. ಸ್ನೇಕ್ ಶ್ಯಾಮ್ ಅಂದ್ರೆ ಸುಮಾರು 40 ವರ್ಷದ ಹಿಂದೆ ಯಾರಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಮನೆ ಮುಂದೆ ಕಂಡ ನಾಗರ ಹಾವನ್ನ ಹಿಡಿದು ಆಗ ತಾನೇ ಫೇಮಸ್ ಆಗ್ತಿದ್ರು ಈ ಸ್ನೇಕ್ ಶ್ಯಾಮ್. ಅಸಲಿಗೆ ಇವರ ಹೆಸರು ಶ್ಯಾಮ್ ಅಲ್ಲ, ಬಾಲಸುಬ್ರಹ್ಮಣ್ಯ. ತಂದೆ ತಾಯಿ ಹಾಗೂ ಹುಟ್ಟಿದವರು ಯಾರಿಗೂ ಹಾವು ಹಿಡಿಯುವ ಆಸಕ್ತಿಯೂ ಇರಲಿಲ್ಲ. ಆ ಹಿನ್ನೆಲೆಯೂ ಅವರದ್ದಾಗಿರಲಿಲ್ಲ. ಆದ್ರೆ ಅಚಾನಕ್ ಆಗಿ ಶ್ಯಾಮ್ ಅವರಿಗೆ ಹಾವು ಹಿಡಿಯುವ ಕಲೆ ಒಲಿದು ಬಂತು. ತಂದೆ ತಾಯಿ ಶ್ಯಾಮ್ ಹೆಸರಲ್ಲೂ ನಾಗಾ ಲಿಂಕ್. ಇನ್ನು ಒಂದು ವಿಷಯ ಏನಂದ್ರೆ, ಇವರ ಹೆಸರಿಗೂ ಇವರ ತಂದೆ ತಾಯಿಯ ಹೆಸರಿಗೂ ನಾಗನ ಲಿಂಕ್ ಇದೆ. ಅದ್ ಹೇಗೆ ಅಂದ್ರೆ, ತಂದೆ ಸುಬ್ಬಾರಾಮ್, ತಾಯಿ ನಾಗಲಕ್ಷ್ಮಿ. ಶ್ಯಾಮ್ರ ಅಸಲಿ ಹೆಸರು ಸುಬ್ರಹ್ಮಣ್ಯ. ಈ 3 ಹೆಸರುಗಳು ಕೂಡ ನಾಗನ ರಿಲೇಟೆಡ್ ಆಗಿದೆ. ಇನ್ನು ಕೆಲವರು ಹಾವುಗಳನ್ನ ಹಿಡಿಯೋದು ಒಂದು ಕ್ರೇಜ್ ಅಂತ ಭಾವಿಸ್ತಾರೆ. ಆದ್ರೆ ಶ್ಯಾಮ್ ಹಾಗಲ್ಲ. ಹಾವುಗಳನ್ನ ನೋಯಿಸದೆ ಹಾವುಗಳನ್ನ ರಕ್ಷಿಸುವ ಕೆಲಸವನ್ನಷ್ಟೇ ಮಾಡ್ತಾರೆ. ಇದುವರೆಗೂ ಸ್ನೇಕ್ ಶ್ಯಾಮ್ ಹಿಡಿದ ಹಾವುಗಳನ್ನೆಲ್ಲ ಮೈಸೂರಿನ ಹೊರವಲಯದಲ್ಲಿರೋ ಕಾಡಿನಲ್ಲಿ ಬಿಟ್ಟಿದ್ದಾರೆ. 4 ಸಲ ಕಚ್ಚಿಸಿಕೊಂಡ್ರು ಬದುಕುಳಿದ್ರು ಶ್ಯಾಮ್. ಸ್ನೇಕ್ ಶ್ಯಾಮ್ ಕೊರೋನಾ ಇದ್ರೂ ಕೂಡ ಹಾವುಗಳನ್ನ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ರು. ಅದು ಕೂಡ ಕೊರೋನಾ ರೋಗಿ ಇರುವ ಮನೆಗೆ ಹಾವು ನುಗ್ಗಿದೆ ಅಂತ ಯಾರೊಬ್ಬರೂ ಆ ಮನೆಗೆ ಹೋಗದೇ ಇದ್ದಾಗ ಸ್ನೇಕ್ ಶ್ಯಾಮ್ ಅಲ್ಲಿಗೆ ಭೇಟಿ ಕೊಟ್ಟು ಹಾವನ್ನ ಹಿಡಿದು ಆ ಮನೆಯವರ ಆತಂಕ ದೂರ ಮಾಡಿದ್ರು. ಅಲ್ಲದೆ ಕೊರೋನಾ ಟೈಮ್ನಲ್ಲೇ ಸ್ನೇಕ್ ಶ್ಯಾಮ್ 1,000 ಹಾವುಗಳನ್ನ ಹಿಡಿದಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಅವರ ಧೈರ್ಯ ಎಷ್ಟಿದೆ ಅಂತ. ಸ್ನೇಕ್ ಜಾಯ್, ಸ್ನೇಕ್ ಐತಾಳ್, ಸ್ನೇಕ್ ಶ್ಯಾಮ್ ಎಷ್ಟೆಲ್ಲ ಹಾವುಗಳನ್ನ ಹಿಡಿದಿದ್ದಾರೆ, ಎಂತಹ ಕಾರ್ಕೋಟಕ ವಿಷ ಸರ್ಪಗಳನ್ನ ಹಿಡಿದಿದ್ದಾರೆ ಅನ್ನೋದನ್ನ ನೋಡಿದ್ರಿ. ಆದ್ರೆ ಅವನೊಬ್ಬ ಕೇರಳದಲ್ಲಿ 200 ಘಟ ಸರ್ಪಗಳನ್ನ ಹಿಡಿದು ಸಖತ್ ಫೇಮಸ್ ಆಗಿದ್ದಾನೆ. ಆತನ ಸ್ಟೋರಿ ಏನು? ಆತ ಹೇಗೆ ಹಾವುಗಳನ್ನ ರಕ್ಷಿಸುವ ಕಾರ್ಯಕ್ಕೆ ಮುಂದಾದ? ಯಾರು ಆತನಿಗೆ ಸ್ಫೂರ್ತಿ ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಸ್ಕೂಲ್ನಲ್ಲಿದ್ದಾಗಲೇ ಹಾವುಗಳನ್ನ ಹಿಡಿತಾ ಬಂದ. 2016ರಲ್ಲಿ ಜಗತ್ತನ್ನೇ ನಿಬ್ಬೆರಗಾಗಿಸಿದ. 200ಕ್ಕೂ ಹೆಚ್ಚು ಘಟ ಸರ್ಪಗಳನ್ನ ಹಿಡಿದ. ಸ್ನೇಕ್ ಮಾಸ್ಟರ್ ಎನಿಸಿಕೊಂಡ. ಕತ್ತಲಲ್ಲೂ ಕಾಳಿಂಗ ಸರ್ಪಗಳನ್ನ ಹಿಡಿದ. ಕೇರಳದ ಸ್ನೇಕ್ ಕಿಂಗ್ ಎನಿಸಿಕೊಂಡ. ಯಾರವನು ಅಂದ್ರ ಅವನೇ ವಾವ್ ವಾವ್ ಸುರೇಶ್. ಸ್ನೇಕ್ ಮಾಸ್ಟರ್. ಈತ ನಿಜಕ್ಕೂ ದಿ ಬೆಸ್ಟ್ ಸ್ನೇಕ್ ಮಾಸ್ಟರ್. ಯಾಕಂದ್ರೆ ಈ ಉರಗ ತಜ್ಞ ಸುರೇಶ್ ಕುಮಾರ್ ಹಿಡಿದಿರೋ ಬಹುತೇಕ ಹಾವುಗಳು ಕೋಬ್ರಾ ಹಾವುಗಳೇ. ಅದು ಅತಿ ಉದ್ದನೆಯ ಘಟಸರ್ಪಗಳೇ. ಸ್ಕೂಲ್ ಹುಡುಗನಿಂದಲೂ ಸ್ನೇಕ್ ಹಿಡಿಯುತ್ತಾ ಬಂದ ಸುರೇಶ್ ಹಾವಿನ ಬಾಲ ಹಿಡಿದು ಹಾವಿನ ಮುಖವನ್ನೇ ನೋಡ್ತಾ ಹಾವನ್ನ ಪಳಗಿಸೋದನ್ನ ನೋಡಿದ್ರೆ ನಿಜಕ್ಕೂ ವಾವ್ ವಾವ್ ಅನ್ನೋಣ ಅನ್ಸುತ್ತೆ. ಹೀಗಾಗಿನೇ ಕೇರಳದ ತಿರುವನಂತಪುರಂನ ಈ ಸುರೇಶ್ ಕುಮಾರ್ನ ಇಡೀ ಜಗತ್ತು ವಾವ್ ವಾವ್ ಸುರೇಶ್ ಅಂತ ಕರೀತಿದೆ. ಸುರೇಶ್ ಹಾವುಗಳನ್ನ ಹಿಡಿಯುವ ಶೈಲಿ ನೋಡಿದ ಕೇರಳ ಸರ್ಕಾರ ಸುರೇಶ್ ಕುಮಾರ್ಗೆ ಸರ್ಕಾರಿ ಕೆಲಸ ನೀಡಲು ಮುಂದೆ ಬಂದಿತ್ತು. 2012ರಲ್ಲಿ ಬಾಗಿಲು ತಟ್ಟಿಕೊಂಡು ಬಂದಿದ್ದ ಗವರ್ನಮೆಂಟ್ ಕೆಲಸವನ್ನ ಸುರೇಶ್ ಕುಮಾರ್ ರಿಜೆಕ್ಟ್ ಮಾಡಿದ್ರು. ಹಾಗಾದ್ರೆ ಇಲ್ಲಿವರೆಗೂ ವಾವ್ ವಾವ್ ಸುರೇಶ್ ಹಿಡಿದ ಹಾವುಗಳ ಸಂಖ್ಯೆ ಎಷ್ಟು ಅಂದ್ರ
ಬರೋಬ್ಬರಿ 50,000. ಅದರಲ್ಲಿ 200ಕ್ಕೂ ಅಧಿಕ ಕಾಳಿಂಗ ಸರ್ಪವೇ ಆಗಿದೆ. ಹಾಗಾದ್ರೆ ವಾವ್ ಸುರೇಶ್ಗೆ ಯಾವತ್ತೂ ಹಾವು ಕಡಿದೇ ಇಲ್ವಾ ಅಂದ್ರ ಕಡಿದಿದೆ. 2 ಬಾರಿ ವೆಂಟಿಲೇಟರ್ನಲ್ಲಿ, 4 ಬಾರಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುವ ಮಟ್ಟಕ್ಕೆ ಹಾವು ಕಡಿದಿದೆ. ಅಲ್ಲದೆ 300ಕ್ಕೂ ಅಧಿಕ ವಿಷಕಾರಿ ಹಾವುಗಳಿಂದ ಸುರೇಶ್ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. 2013ರಲ್ಲಿ 2015ರಲ್ಲಿ ಅಪಾಯಕಾರಿ ಲೆವೆಲ್ಗೆ ಹೋಗಿದ್ದ ಸುರೇಶ್ ಆರೋಗ್ಯ ಪರಿಸ್ಥಿತಿ 2020ರಲ್ಲೂ ಅತ್ಯಂತ ವಿಷಕಾರಿ ಹಾವು ಕಚ್ಚಿದ್ರಿಂದ ಆಸ್ಪತ್ರೆ ಸೇರಿದ್ರು. ಹೀಗೆ ಒಂದೊಂದು ಊರಿನಲ್ಲೂ ವಿಷಕಾರಿ ಹಾವುಗಳನ್ನ ಹಿಡಿಯೋ ಶೂರರು ಕಾಣಿಸಿಕೊಳ್ತಾ ಇದ್ದು, ಇವರೆಲ್ಲ ಜನರನ್ನ ಕಾಪಾಡಲು ಹಾಗೂ ಹಾವು ಸಂತತಿಗಳನ್ನ ರಕ್ಷಿಸಲು ಮುಂದಾಗಿದ್ದಾರೆ. ಹೀಗಾಗಿ ಜೀವವನ್ನ ಪಣಕ್ಕಿಟ್ಟು ಇಂಥ ಸಾಹಸಕ್ಕೆ ಮುಂದಾಗೋ ಈ ಸರ್ಪ ಶೂರರಿಗೆ ಸಲಾಂ ಹೇಳಲೇಬೇಕು. ಈ ಎಲ್ಲ ಸ್ನೇಕ್ ಮಾಸ್ಟರ್ಗಳನ್ನ ನೋಡ್ತಾ ಇದ್ರೆ ಇತ್ತೀಚೆಗೆ ನಾವೆಲ್ಲರೂ ಕಳೆದುಕೊಂಡ ಉರಗ ಪ್ರೇಮಿಯೇ ಕಣ್ಮುಂದೆ ಬರ್ತಾನೆ. ಆ ಸ್ನೇಕ್ ಪ್ರೇಮಿ ಇನ್ಯಾರೂ ಅಲ್ಲ, ಬಾಗಲಕೋಟೆಯ ಸ್ನೇಕ್ ಲವರ್ ಡ್ಯಾನಿಯಲ್. ಮದುವೆಯಾಗಿ 1.5 ತಿಂಗಳಾಗಿತ್ತಷ್ಟೇ ಹಾವು ಹಿಡಿಯಲು ಹೋಗಿ ಮೃತಪಟ್ಟ. ಹೀಗಾಗಿ ಹಾವು ಹಿಡಿಯುವ ಯಾವೊಬ್ಬ ಸ್ನೇಕ್ ಕ್ಯಾಚರೇ ಆದ್ರೂ ಎಚ್ಚರ ವಹಿಸಿ ಹಾವುಗಳನ್ನ ರಕ್ಷಿಸಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.